ಆಗ್ತಾ ಇಲ್ಲ ಸಾಕಷ್ಟು ಪ್ರತಿಭಟನೆ ಮಾಡ್ತಾ ಇದ್ರು. ಆದರೆ ಧಾರವಾಡದಲ್ಲಿ ಇವತ್ತು ಒಬ್ಬರು ಸದ್ಯ ಈಗ ರೈಲ್ವೆ ಹಳಿಗೆ ಬಿದ್ದು ಸಾವನ್ನಪ್ಪಿರುವುದು ಪ್ರಮುಖವಾಗಿ. ನಮ್ಮ ಜೊತೆಗೆ ಕಾಂತಕುಮಾರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಯಾವ ಜಿಲ್ಲೆ ಎಷ್ಟು ದಿವಸದಲ್ಲಿ ಹೋಗ್ತಾ ಇದ್ದಾರೆ? ಸರ್, ಬಳ್ಳಾರಿ ಜಿಲ್ಲೆಯಿಂದ ಲಾಸ್ಟ್ ಟೈಮು ರಾಮಾಂಜನೇಯ ಅಂತೇಳಿ ನೋಡಬೇಕು. ಲಾಸ್ಟ್ ಇನ್ನೂ ಒಂದು ತಿಂಗಳೂ ಆಗಿಲ್ಲ. ಅಷ್ಟರೊಳಗಡೆ ಸೇಮು ಅವರು ಒಂದೇ ಊರು, ಈ ಹುಡುಗಿನೂ ಒಂದೇ ಊರು, ಜಾಸ್ತಿ ಡಿಸ್ಟೆನ್ಸ್ ಇಲ್ಲ ಸರ್. ಬರೀ 200 ಮೀಟ್ರ್ ಡಿಸ್ಟೆನ್ಸಲ್ಲಿರೋ ಒಂದು ಮನೆ, ಒಂದೇ ಊರಲ್ಲಿರೋ ಅಂಥ ಹುಡುಗಿ ಇದು. ಸರ್, ಈ ಹುಡುಗಿ ಇನ್ನೂ ಜಾಸ್ತಿ ಅಂತಂದರೆ ಒಂದು 22-23 ವರ್ಷ ಅಷ್ಟೇ ಸರ್. 22-23 ವರ್ಷಕ್ಕೆ ತುಂಬ ಬೇಜಾರಾಗುತ್ತೆ ಸರ್. ಯಾಕೆಂದರೆ ನಾವು ಯುವಕರಿಗೆ ಯಾಕೆ ಇಷ್ಟು ಒಂದು ಸ್ವಲ್ಪ ಇಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಮತ್ತು ಇಷ್ಟು ಅರ್ಜೆನ್ಸಿ, ಮತ್ತು ಸರ್ಕಾರನೂ ಅಷ್ಟೇ ಸರ್ ಸ್ವಲ್ಪ ಸೀರಿಯಸ್ ಆಗಿ ತೊಗೊಬೇಕು ಸ್ಟೂಡೆಂಟ್ಸ್ ಪರವಾಗಿ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ದೀನಿ. ಅಲ್ಲೂ ಅಷ್ಟೇ ಅವ್ರಿಗೆ ಹೇಳಿದಾಗ ತುಂಬ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳನ್ನು ಕೂತ್ಕೊಂಡು ಕೇಳಿದ್ರು ಸರ್ ಪಾಪ. ಅಂದರೆ ಈಗ ನೆಕ್ಸ್ಟ್ ಜನವರಿಯಿಂದ ಸುಮಾರು 56,000 ಪೋಸ್ಟ್ ಕಾಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಅದರೊಳಗಡೆ ಸ್ಟೂಡೆಂಟ್ಸಿಗೆ ಸ್ವಲ್ಪ ಅವರಿಗೆ ಫ್ಯಾಮಿಲಿ ಪ್ರೆಷರು ಮತ್ತು ಈ ಸೋಷಿಯಲ್ ಪ್ರೆಷರು ಸಮಾಜದಲ್ಲಿ ಸರ್ 1 ವರ್ಷ 2 ವರ್ಷ ಆದರೆ ಏನೋ ಇರ್ಬೋದು ಸರ್. ಸುಮಾರು 5-6 ವರ್ಷಗಳಿಂದ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಓನ್ಲಿ ಬಿಕಾಸ್ ಏನಂದರೆ ನೋಟಿಫಿಕೇಷನ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ಅದೊಂದು ರೀಸನು. ಮತ್ತು ಫ್ಯಾಮಿಲಿ ರೀಸನ್ ಏನಂತ ಮೇಜರ್ ಏನಿಲ್ಲ ಸರ್. ಯಾಕೆಂದರೆ ಕರೆಕ್ಟಾಗಿ ಟೈಮ್ ಟು ಟೈಮ್ ನೋಟಿಫಿಕೇಷನ್ಸ್ ಆಗ್ತಾ ಇದ್ದರೆ ಯಾವುದಾದ್ರೂ ಒಂದು ಎಕ್ಸಾಮ್ಸ್ ತೊಗೊಂಡೋಗ್ತಾರೆ ಸರ್. ಅವರಿಗೆ ಕೊನೆಯದಾಗಿ ಒಂದು ಗ್ರೂಪ್ ಸಿ ಗ್ರೂಪ್ ಡಿ ಎಕ್ಸಾಮ್ ಆದರೂ ಪರವಾಗಿಲ್ಲ ಸರ್ ಅವರಿಗೆ. ಈಗ ಎಷ್ಟು ವರ್ಷದಿಂದ ಇಲ್ಲಿ ಸ್ಟಡಿ ಮಾಡ್ತಾ ಇದ್ರು? 3-4 ವರ್ಷ ಆಯ್ತು ಸರ್. ಒಂದು 3 ವರ್ಷದಿಂದ ಅಂತಂದು ಸರ್. ಈಗ 3 ವರ್ಷ ಅಂತಂದರೆ ಹೆಣ್ಮಕ್ಳಿಗೆ ಫಾರ್ ಎಕ್ಸಾಂಪಲ್ಲು ಹುಡುಗರಾದರೆ ಮ್ಯಾಕ್ಸಿಮಮ್ ಒಂದು 4-5 ವರ್ಷ ತನಕ ಅಫೋರ್ಡಬಲ್, ಅಂದರೆ ಒಂದು ಎಷ್ಟೇ ಸ್ಟ್ರೆಸ್ ಇದ್ರೂ ಓದೋವಂಥ ಕೆಪಾಸಿಟಿ ಇರುತ್ತೆ ಸರ್. ಆದರೆ ಹುಡುಗಿ ಅಂತಂದರೆ ಒಂದು ಹೆಣ್ಮಗು ಅಂತಂದರೆ ಸೋಷಿಯಲ್ ಫ್ಯಾಮಿಲಿ ಪ್ರೆಷರು ಮತ್ತು ಸೊಸೈಟಿ ತುಂಬ ಪ್ರೆಷರ್ ಇರುತ್ತೆ ಸರ್. ಮ್ಯಾಕ್ಸಿಮಮ್ 2-3 ವರ್ಷ ಅಷ್ಟೇ ಸರ್ ಹುಡುಗಿರಿಗೆ ಬಿಡೋದು ಅಂತ ಹೇಳಿದ್ರೆ ಮನೆಯಲ್ಲಿ. ಅದರಲ್ಲೂ ಆ ಮನೆಯಲ್ಲಿ ತುಂಬ ಪ್ರೆಷರ್ ಆಗ್ತಾ ಇರ್ತಾರೆ ಸರ್. ಫಾರ್ ಎಕ್ಸಾಂಪಲ್ ಈಗ ಧಾರವಾಡದಲ್ಲಿ ಎಷ್ಟು ವರ್ಷ ಅಂತ ಓದಕ್ಕೆ ಬಿಡ್ತಾರೆ, ಅದಕ್ಕೆ ಮನೆಯಲ್ಲಿ ತುಂಬ ಪ್ರೆಷರ್ ಹಾಕಿ ಇಲ್ಲ ಒಂದು ಮದುವೆ ಮಾಡುವಂಥ ಒಂದು ಪ್ರೆಷರ್ ಇರುತ್ತೆ. ಮತ್ತು ವಾಪಸ್ ಮನೆಗೆ ಬಂದು ಓದೋಂಥ ಪ್ರೆಷರ್ ಇರುತ್ತೆ. ವಾಪಸ್ ಮನೆಗೆ ಕರೀತಾರೆ. ಸ್ಟೂಡೆಂಟ್ಸ್ ಹಿಂಗಂದರೆ ಇದೊಂಥರ ಅಡಿಕ್ಷನ್ ಸರ್. ಒಂದು ಸರ್ಕಾರಿ ಕೆಲಸ ತೊಗೊಬೇಕು ಅಂತ ಹೇಳಿದ್ರು ಒಂದು ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ ಅವರಿಗೆ. ಈ ಕೆಲಸ ತೊಗೊಂಡೇ ನಾವು ಹೋಗ್ಬೇಕು ಅನ್ನೋದಿರುತ್ತೆ. ಅಂದರೆ ಈಗ ಪ್ರಮುಖವಾಗಿ ಶ್ರೀನಗರ ಏರಿಯಾ ಲಾಸ್ಟ್ ಟೈಮ್ ಹೋಗಿ ಹಿಂಗೆ ಡೆತ್ ಆಗಿತ್ತು, ಯುವಕ ಡೆತ್ ಆಗಿದೆ, ವಿದ್ಯಾರ್ಥಿ ಡೆತ್ ಆಗಿದೆ. ಬಟ್ ಈಗ ಇವತ್ತು ಹುಡುಗಿ ಡೆತ್ ಆಗಿದೆ. ಎಷ್ಟು ಜನ ಡೆತ್ ಆಗಿದ್ದಾರೆ ಸರ್? ಇದು ನಮಗೆ ಈಗ ಲಾಸ್ಟ್ 1 ತಿಂಗಳಿಂದ 4 ಡೆತ್ ಆಗಿದೆ ಸರ್. ಎಲ್ಲರೂ 20-25 ವರ್ಷ ಒಳಗಡೆ ಅಂತ ಇರೋಂಥ ಹುಡುಗರು. ಅಂದರೆ ಅಷ್ಟು ಪರೀಕ್ಷಾರ್ಥಿಗಳ ಎಲ್ಲ ಪರೀಕ್ಷಾರ್ಥಿಗಳು ಸರ್. ಅಷ್ಟು ಪರೀಕ್ಷಾರ್ಥಿಗಳು 4 ಜನ ಸರ್. ಒಬ್ಬ ನೇಣು ಹಾಕ್ಕೊಂಡಿದ್ದ, ಇಬ್ಬರು ನೇಣು ಹಾಕೊಂಡಿದ್ರು, ಒಬ್ಬರು ಇದು ರೈಲ್ವೆ ಟ್ರ್ಯಾಕ್ ಇವತ್ತು ಇದಾಗಿದೆ. ಇನ್ನೊಬ್ಬ ಹುಡುಗ ಅದು ಲೋ ಬಿ ಪಿಯಿಂದ ಸರ್, ಲೋ ಬಿ ಪಿಯಿಂದ ಡೆತ್ ಆಗಿದ್ದಾರೆ. ಟೋಟಲ್ 4 ಡೆತ್ತು ಬರೀ ಇಲ್ಲಿ ಧಾರವಾಡದಲ್ಲಿ ಆಗಿರೋಂಥದ್ದು. ನಮಗೆ ಬೇರೆ ಬೇರೆ ಕಡೆ ನೋಡಿದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ನಮಗೆ ಅನ್ಕೌಂಟಬಲ್ ಸರ್. ಯಾಕೆಂದರೆ ಎಷ್ಟೋ ಜನ ಅವ್ರ ಫ್ಯಾಮಿಲಿ ಇರ್ಬೋದು ತೋರಿಸಲ್ಲ ಈ ಥರ ಸ್ಟೂಡೆಂಟ್ಸ್ಗೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಿರೋ ಅಂಥದ್ದೇ ಲಾಸ್ಟ್ 1 ತಿಂಗಳಲ್ಲಿ 4 ಡೆತ್ ಆಗಿದೆ. ಈಗ ಒಂದು ಕಡೆ ಸರ್ಕಾರ ನೇಮಕಾತಿಗಳನ್ನು ಮಾಡ್ತಾರೆ, ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ಸ್ಟ್ರೆಸ್ಸಲ್ಲಿ ಓದ್ತಾ ಇದ್ದಾರೆ. ಒಂದು ಕಡೆ ಏಜ್ ಲಿಮಿಟ್ಸ್ ಆಗುತ್ತೆ, ಜಾಬ್ಗಳು ಕರೀತಾ ಇಲ್ಲ ಅನ್ನೋದೊಂದು. ಈ ಸ್ಟ್ರೆಸ್ಸಲ್ಲಿ ಈ ರೀತಿ ಮಾಡ್ಕೊತಿದ್ದಾರೆ ವಿದ್ಯಾರ್ಥಿಗಳು ಸರ್. ಖಂಡಿತ ಹೌದು ಸರ್. ಯಾಕೆಂದರೆ ಒಂದು ಸ್ಟ್ರೆಸ್ಸು ಸರ್. ಈ ಕಡೆ ಇಲ್ಲಿ ಲೈಬ್ರರಿಲಿ ಓದ್ಕೊಬೇಕಂದ್ರೆ ಕನಿಷ್ಠ ಅಂತಂದರೆ ಒಂದು 7,000-8,000 ರೂಪಾಯಿ ಬೇಕು. 7,000-8,000 ರೂಪಾಯಿ 1 ತಿಂಗಳು 2 ತಿಂಗಳು ಓಕೆ. ಬರೀ ಏನು ಉಳ್ಕೊಳೋ ಅಂಥ ವ್ಯವಸ್ಥೆಗೆ ಮತ್ತು ಟೆಸ್ಟ್ ಸೀರೀಸು ಮತ್ತು ಇದು ಕೋಚಿಂಗ್ ಕ್ಲಾಸ್ ಇವೆಲ್ಲ ತೊಗೊಬೇಕಂತಂದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಸರ್. ಮತ್ತು ಟೈಮು, ಎನರ್ಜಿ ಎಷ್ಟು ಇನ್ವೆಸ್ಟ್ ಮಾಡಿ ಓದ್ತಾ ಇರ್ತಾರೆ ಅಂದರೆ ಅಷ್ಟು ಕಷ್ಟದಿಂದ ಓದ್ತಾ ಇರ್ತಾರೆ ಸರ್. ಈಗ ಅವ್ರ ಅಪ್ಪ ಅಮ್ಮ ದುಡ್ಡೆಲ್ಲ ಇವರಿಗೆ ಮಕ್ಕಳಿಗೆ ಕಳ್ಸೋ ಅಂಥದ್ದು ಇರುತ್ತೆ. ಅವ್ರ ಅಪ್ಪ ಅಮ್ಮ ಎಷ್ಟು ವರ್ಷ ಅಂತ ಕಳ್ಸೋಕ್ಕಾಗುತ್ತೆ ಸರ್? ಮ್ಯಾಕ್ಸಿಮಮ್ 1 ವರ್ಷ 2 ವರ್ಷ. ಮತ್ತು ಅದರಲ್ಲಿ ಒಂದು ಹುಡುಗ ಇದ್ದರೆ ಇಲ್ಲ ಒಂದು ಹುಡುಗಿ ಇದ್ದರೆ ಓಕೆ ಸರ್. ಅವರಪ್ಪ ಪೇರೆಂಟ್ಸ್ಗೆ 3-4 ಜನ ಇತ್ತಂತಂದಾಗ ತುಂಬ ಪ್ರೆಷರ್ ಇರುತ್ತೆ ಸರ್. ಈಗ ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ, ಯಾಕಂದ್ರೆ ಸಿ ಎಂ ಹೋಗಿ ಭೇಟಿಯಾಗಿ ಬಂದಿರ, ತಮಗೂ ಕೂಡ ಅವಕಾಶ ಕೊಟ್ಟಿತ್ತು, ಇದರ ಮುಖಾಂತರ ಹೋಗಿ ಭೇಟಿಯಾಗಿ ಬಂದಿದ್ದೀರಾ. ಒಂದು ಕಡೆ ಜಾಬ್ಗಳು ಕರೀತಲ್ಲ, ಮತ್ತೊಂದು ಕಡೆ ಏನಂತಂದರೆ ವಿದ್ಯಾರ್ಥಿಗಳು ಈ ರೀತಿ ಸಾವನ್ನಪ್ತಾ ಇದ್ದಾರೆ, ನೌಕರಿಗೆ ಸಿಗ್ತಾ ಇಲ್ಲ. ಲಾಸ್ಟ್ ಏನಂತ ಸರ್, ಇದು ಏನು ಕಾನೂನು ರೀತಿ ತೊಡಕೊಳ್ಳಿದ್ದಾವೆ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಅದನ್ನು ಹೇಳಿದ್ದು. ನೆಕ್ಸ್ಟು 20ನೇ ತಾರೀಕು ಏನಿದೆ ಜನವರಿಲಿ, ಅವರು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಆಗ್ತಾ ಇದ್ದೀವಿ. 56,000 ಪೋಸ್ಟಿಗೆ ನಾವು ಇಮಿಡಿಯೇಟ್ ನೋಟಿಫಿಕೇಷನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಬಟ್ ಆದರೆ ನಾನು ಒಂದು ಮನವಿ ಮಾಡ್ಕೊಂಡಿದ್ದೀನಿ ಸರ್. ಒಂದು ಬಿಲ್ ಪಾಸ್ ಮಾಡಿ, ಆ್ಯಕ್ಟ್ ಮಾಡಿ, ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ, ಮೀಸಲಾತಿ ಇಶ್ಯೂಸ್ ಇದೆ ಅದನ್ನು ಒಳಗೊಂಡಂತೆ ಮಾಡಿ. ಮತ್ತು 3A 3B ಅಭ್ಯರ್ಥಿಗಳದ್ದೇನು ರೋಸ್ಟರ್ ಬಿಂದು ಸರಿ ಇಲ್ಲ ಅದನ್ನು ಅಷ್ಟೇ ಎಲ್ಲ ಒಟ್ಟಾಗಿ ಸಮಸ್ಯೆಗಳು ಬಗೆಹರಿಸಿ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಮಾಡಿ. ಮತ್ತು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು ಸರ್. ಈವೆಂಟ್ ಆಫ್ ಕ್ಯಾಲೆಂಡರ್ ಇಲ್ಲ ಅಂತಂದರೆ ಒಂದು ಎಕ್ಸಾಮ್ಸ್ಗೆ 1 ವರ್ಷದಲ್ಲಿ ವಿತಿನ್ ಎ ಸ್ಪ್ಯಾನ್ ಆಫ್ 1 ಇಯರ್ ಟೈಮಲ್ಲಿ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು ಸರ್. ದಯವಿಟ್ಟು ನಾನು ಹುಡುಗರಿಗೆ ಏನು ಹೇಳ್ತೀನಿ ಅಂತಂದರೆ, ಎಲ್ಲ ಸ್ಟೂಡೆಂಟ್ಸ್ಗೆ
ಒಂದು ಬಿ ಪಾಸಿಟಿವ್ ಆಗಿರ್ಬೇಕು ಸರ್. ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. Okay. ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಯಾವುದೇ ಕಾರಣಕ್ಕೂ ನೇಣಾಕೋಂಥದ್ದು, ಸೂಸೈಡ್ ಮಾಡ್ಕೊಳೋಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಬಿ ಪಾಸಿಟಿವ್. ಎಲ್ಲನೂ ಆಗುತ್ತೆ, ಆಗದೆ ಇರೋದು ಏನೂ ಇಲ್ಲ. ಓಕೆ. ಸೊ ಇದಿಷ್ಟು ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಹೇಳ್ತಿರುವಂಥದ್ದು. ನಿನ್ನೆ CM ಸಿದ್ದರಾಮಯ್ಯ ಅವ್ರಿಗೂ ಕೂಡ ಭೇಟಿಯಾಗಿ ಬಂದಿದ್ದಾರೆ. ಮತ್ತೊಂದು ಕಡೆ ಏನಂತಂದರೆ ವಿದ್ಯಾರ್ಥಿಗಳು ಜಾಬ್ಗಳು ಸಿಗ್ತಾ ಇಲ್ಲ ಅಂತೇಳಿ ಸುಸೈಡನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಜಾಬ್ಗಳನ್ನು ಕರೀತಲ್ಲ ಅನ್ನೋದು ಕೊರಗು ಸದ್ಯ ಈಗ ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇದೆ. ಸೊ ಇನ್ನಾದರೂ CM ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ನೇಮಕಾತಿಗಳಿಗೆ ನೋಟಿಫಿಕೇಶನ್ ಹೊರಡಿಸಿ ವಿದ್ಯಾರ್ಥಿಗಳಿಗೆ ಜಾಬ್ ಸಿಗುವ ಹಾಗೆ ಮಾಡಬೇಕು ಅನ್ನೋದು ಕೂಡ ಈಗ ಕಾಂತಕುಮಾರ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ಧರ್ಮ. ಸರ್ ಹೇಳ್ರಿ. ಇಲ್ಲ ರೀ, ಕಾಂತಕುಮಾರ್